ಹೈಕಮಾಂಡ್ ಹೇಳೋವರೆಗೆ ಮಾಡ್ತಾ ಇರ್ತೀನಿ. 14ನೇ ಹಣಕಾಸಿನ ಆಯೋಗದಲ್ಲಿ ಎಷ್ಟು ಕೊಟ್ಟಿದ್ರು ಗೊತ್ತಾ ನಮಗೆ? ನಮ್ಮ ರಾಜ್ಯಕ್ಕೆ 4.7. ಈಗ ಕೊಟ್ಟಿರೋದೆಷ್ಟು 16ನೇ ಹಣಕಾಸಿನ ಆಯೋಗದಲ್ಲಿ? 4.131. 4.7 ಜಾಸ್ತಿನೋ 4.131 ಜಾಸ್ತಿನೋ? ಹೇಳಯ್ಯ. ಅದರಿಂದ ನಾನು ಏನಂತ ಹೇಳಿದ್ದೀನಿ ಅಂತಂದರೆ ಸ್ವಲ್ಪ ಸಮಾಧಾನ ಆಗಿದೆ, ಆದರೆ ನಾವು ನಿರೀಕ್ಷೆ ಮಾಡದಷ್ಟು ಬಂದಿಲ್ಲ ಅಂತ ಹೇಳಿದ್ದೀವಿ ಬಜೆಟ್ನಲ್ಲಿ. ಈಗ 16 ವರ್ಷಕ್ಕಿಂತ ಕೆಳಗಿರೋ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಯೂಸೇಜ್ ಬ್ಯಾನ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿ. ಹೌದು. ಆ ಪಾಲಿಸಿನ ಯಾವ ರೀತಿ ರೋಲ್ ಔಟ್? 16 ವರ್ಷದೊಳಗಡೆ ಮೊಬೈಲ್ ಇಟ್ಕೋಬಹುದು, ಬಟ್ ಸೋಷಿಯಲ್ ಮೀಡಿಯಾ ಮಾಡೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡ್ತೀವಿ. ಅದನ್ನ ಹೇಗೆ ರೆಗ್ಯುಲೇಟ್ ಮಾಡ್ತೀರಾ? ಮನೆಯಲ್ಲಿ ಯೂಸ್ ಮಾಡ್ಬೋದಲ್ಲ ಯಾರು ಮಕ್ಕಳು ಮನೆಯಲ್ಲಿ ಯೂಸ್ ಮಾಡ್ಬೋದು, ಯಾವ ರೀತಿ ರೆಗ್ಯುಲೇಟ್? ಶಾಲಾ ಕಾಲೇಜುಗಳು ಮನೆಗಳು ಅಂತ ಮನೆಗಳಲ್ಲಿ ಶಾಲೆಗಳಲ್ಲಿ ಎಲ್ಲ ಹೇಗೆ ರೆಗ್ಯುಲೇಟ್ ಮಾಡ್ತೀರಾ? ನಾವು ಅದಕ್ಕೆ ಫಾರ್ಮುಲೇಟ್ ಮಾಡ್ತೀವಿ ಪ್ರೋಗ್ರಾಮ್ನ. ಆ ಪ್ರೋಗ್ರಾಮ್ ಆದಮೇಲೆ ನಿಮ್ಗೆ ಹೇಳ್ತೀವಿ. Sir, and one more thing. Sir, you have announced that 56,432 jobs will be recruited. But why is the government not taking a stand on whether this will include internal reservation or not? ನೋಡಪ್ಪ, ನಾವು ಇಂಟರ್ನಲ್ ರಿಸರ್ವೇಷನ್ನ ಒಪ್ಕೊಂಡಿದ್ದೀವಿ. ಅದರ ಪ್ರಾಸೆಸ್ ಹೆಂಗೆ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತೀವಿ. ಏನಂತ? ನಾನು ಕೇಂದ್ರ ಸರ್ಕಾರದ ಹೇಳಿದ್ನೆಲ್ಲ, ಕರ್ನಾಟಕಕ್ಕೆ ಚೊಂಪು ಕೊಟ್ಟವ್ರೆ ಅಂತ. ಅದಕ್ಕೆ ಅವ್ರು ಮಾಡಿರೋದು ಅದಕ್ಕೆ ರಾಜಕೀಯವಾಗಿ ಮಾಡಿದ್ದಾರೆ ನೋಡ್ರಿ. ಒಬ್ರು ಕೇಳ್ರಿ, ಸುಮ್ಮನೆ ಯಾವನ ಒಬ್ಬ ಅವನು ಕೇಳ್ತಾನೆ, ತಾಳಯ್ಯ ಅವನು ಕೇಳ್ತಾನೆ. ಸರ್, ಈಗ 17 ಬಜೆಟ್ ಮಂಡನೆ ಮಾಡಿ ದಾಖಲೆ ಮಾಡಿದಿರಿ. ಇದೆಷ್ಟು ಬಜೆಟ್ ಅನ್ನು ಮಂಡನೆ ಮಾಡ್ತೀರಿ? ಹೈಕಮಾಂಡ್ ಹೇಳೋವರೆಗೆ ಮಾಡ್ತಾ ಇರ್ತೀನಿ.